ಹಾಯ್ ಫ್ರೆಂಡ್ಸ್, ನೋಡಿಲಿ ನಮ್ಮ ಅಕ್ಕ ಇವಾಗ ಕೆಲ್ಸಕ್ಕೆ ಹೋಗಿ ಮಳ್ಯಾಗ ಬಂದಿದ್ದಾಳ್ರಿ. ನೋಡಿಲಿ, ಯಾಕಂದ್ರೆ ಎಲ್ಲ ತೋರ್ಸ್ಕೊಂಬಂದ್ಬಿಟ್ಟಾಳ್ರಿ ನಮ್ಮ ಅಕ್ಕ. ಇವಾಗ ನೋಡಿ ಇಲ್ಲಿ ಎಲ್ಲ ಕೆಲಸ ಮಾಡಕತ್ತೀವ್ರಿ ನಾವೆಲ್ಲ. ಈಗ ನನ್ನ ಮಕ್ಳು ಇಲ್ಲಿದ ನೋಡ್ರಿ, ಇಲ್ಲಿದಾರ ಇವರು. ನನ್ನ ಮಗ ರೀ, ಇದು ಸಣ್ಣ ಮಗ ರೀ, ಇದು ನಮ್ಮ ಅಕ್ಕ ರೀ. ಕೆಲ್ಸಕ್ಕೆ ಹೋಗಿ ಬಂದಾಳ್ರಿ. ಈಗ ನೋಡ್ರಿ, ಇವಾಗ ಏನು ಅಡುಗೆ ಮಾಡ್ಬೇಕು ಕೇಳ್ಬೇಕು. ಅಕ್ಕ ಇವಾಗ ಏನು ಅಡುಗೆ ಮಾಡ್ಬೇಕಕ್ಕ? ಇವಾಗ ಏನು ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಮಜ್ಜಿಗೆ ಸಾರು ಮಾಡ್ಬಿಟ್ರಿ, ಮೊಸರು ತರಿಸೈತಿ. ಹಾಂ ಅಕ್ಕ, ಮಜ್ಜಿಗೆ ಸಾರ ಅನ್ನ ಅಂತ ಮಾಡ್ಯಾವೆ. ಸಂಜೆಗೆ ಸ್ವಲ್ಪ ಚಪಾತಿ ಪಲ್ಯ ಮಾಡಿದ್ರೆ. ಹೌದಕ್ಕ. ಮತ್ತೆ ಮಾಮಾರಿ ಯಾವಾಗ ಬರ್ತಾರಕ್ಕ? ಬರ್ತಾರೆ ಈಗ ಬರ್ತಾರಕ್ಕ. ಆಕಾಶ ತಂಗಿಡ್ಗೆ ಮಾಡಾಕ್ತಾಳ ನೋಡ್ರಿ. ನೋಡ್ರಿ ನಮ್ಮ ಅಕ್ಕಾಗ ನಾವು ಬಂದು ಒಂದು ವಾರ ಆಯ್ತ್ರಿ. ನಾನು ನಾಳೆ ಸಂಡೇ, ನಾಳೆ ರವಿವಾರಕ್ಕೆ ಒಂದು ವಾರ ಆಯ್ತ್ರಿ ನಾ ಬಂದು. ನಮ್ಮ ಅಕ್ಕ 8 ದಿನ ಆದ್ರೂ ನಾನು ಇಲ್ಲೇ ಇಟ್ಕೊಂಡಾಡ್ರಿ. ನೋಡ್ರಿ, ಒಳ್ಳೆ ಅಕ್ಕ ರೀ ಆಕಿ, ಒಳ್ಳೆ ಬೆಸ್ಟ್ ಅಕ್ಕ. ಇಂಥ ಅಕ್ಕ ಹುಡುಕಾಡಿದ್ರು ನನಗೆ ಎಲ್ಲಿ ಸಿಗೋದಲ್ಲ ರೀ. ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾಡ್ರಿ, ನನ್ನ ರೂಮ್ ಹುಡುಕಾಡ್ಯಾಳ್ರಿ. ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾರಿ ಅವರು. ಅವ್ರಿಗೆ ಎಷ್ಟು ಹೇಳಿದ್ರು ನಾನು ಕಡಿಮೆನೇ ರೀ. ನೋಡಿ, ಇಲ್ಲಿ ನಮ್ಮ ಅಕ್ಕನ ಮಗ ಅದನ್ರಿ. ಬಾ ಆನಂದ. ಬರೋದಿಲ್ರಿ, ಅವ್ ಭಾಳ ನಾಚ್ಕೋತಾನ್ರಿ. ಇವಂಗೆಲ್ಲ ಹಿಡಿಯೋದ ಬರೋದಿಲ್ರಿ. ನಮ್ಮ ಅಕ್ಕ ನಾನು ಜಾಸ್ತಿ ಹಿಡಿಯೋದ ಮಾಡ್ಬೇಕು ಅನ್ನೋದು ಭಾಳ ರೀ ನಮ್ಗೆ. ನೋಡಿ, ನಮ್ಮ ಅಕ್ಕ ಇಲ್ಲಿ ಕೂತಿದ್ದಾಳೆ, ತೋರ್ಸ್ಕೊಂಬಂದಾಳ್ರಿ. ಅಕ್ಕ ಭಾಳ ತೋರ್ಸ್ಕೊಂಬಂದ್ಯಾಕ? ಭಾಳ ಮಳಿ ಇತ್ತಕ್ಕ? ಮಳಿ ಭಾಳ ಇತ್ತಕ್ಕ? ಜೋರಿತ್ತು? ಹೌದಾ? ಮಳಿ ಎಲ್ಲ ಭಾಳ ಐತ್ರಿ ಬೆಂಗಳೂರಾಗೆಲ್ಲ. ಮಳಿ ಭಾಳ ಐತ್ರಿ. ಅಂಥದ್ರಾಗ ಹೋಗಿ ನಮ್ಮ ಅಕ್ಕ ಕೆಲಸ ಮಾಡಿ ಬಂದು ತೋರ್ಸ್ಕೊಂಬಂದಾಡ್ರಿ. ಯಾಕಂದ್ರೆ ಭಾಳ ತೋರ್ಸ್ಕೊಂಬಂದು ತಂಡಿ ಎಲ್ಲ ಹಿಡ್ಬಿಟ್ಟೈತ್ರಿ ನಮ್ಮ ಅಕ್ಕಗ. ಇವಾಗ ನೋಡ್ರಿ, ಏನು ಅಡುಗೆ ಮಾಡೋಕೆ ಅಕ್ಕ? ಅದೇ ಅಡುಗೆ ಮಾಡೋಣ, ಮಜ್ಜಿಗೆ ಸಾರು ಚಪಾತಿ ಮಾಡೋಣ. ಮತ್ತೇನು ಬೇಡಕ್ಕ? ನಗು ಭಾಳ ಜಾಸ್ತಿ ನಗ್ತಾಡ್ರಿ ನಮ್ಮ ಅಕ್ಕ. ಅವಾಗ ಭಾಳ ಕಾಮಿಡಿ ರೀ, ಸ್ವಲ್ಪ ನಗ್ತಾಡ್ರಿ. ಯಾಕಂದ್ರೆ ನಾ ಕಾಮಿಡಿ ಜಾಸ್ತಿ ಮಾಡಿದ್ನಲ್ರಿ, ಭಾಳ ನಗು ರೀ ನಮ್ಮ ಅಕ್ಕಾಗ. ಹ್ಞೂ ರೀ, ಹಿಂಗೆ ಈಗ ಕಾಮಿಡಿ ಬರೋದು ನೋಡ್ರಿ. ನನ್ನ ಮಕ್ಳು ಸನಿಗೆ ನಗ್ತಾವ್ರಿ. ಏನು ಮಾಡ್ತೀನಿ, ಭಾಳ ಕಾಮಿಡಿ ಮಾಡ್ತೀನಿ ರೀ ನಾನು. ನೋಡಿರ್ಬೇಕಲ್ಲ, ನಾನು ಮುದುಕಿ ಪಾತ್ರ ಭಾಳ ಜಾಸ್ತಿ ಮಾಡ್ತೀನಿ ರೀ ನಮ್ಮ ಮನುಷ್ಯನ ಹಿಡಿಯೋದಾಗ. ಇವಾಗ ನೋಡ್ರಿ, ನಾ ಹಿಂಗದೀನಿ, ಅದ್ರೊಳಗೆ ಜಾಸ್ತಿ ನಾನು ಮುದುಕಿ ಪಾತ್ರ ಭಾಳ ಮಾಡಿದ್ದೀನಿ ರೀ. ಅಕ್ಕ ನೋಡಕ್ಕ ಹೆಂಗೆ ನಗ್ತದೆ ಹೇಳ್ರಿ. ನೋಡ್ರಿ ನಮ್ಮ ಅಕ್ಕ ಹೆಂಗೆ ನಗ್ತಾಳ ನೋಡ್ರಿ. ನನ್ನ ನಡ್ಬರ್ಕ್ ನಿಮ್ಮ ಮಗ ರೀ. ನನ್ನ ಮಗ ದೊಡ್ಡ ಮಗ ಅಲ್ಲೇ ಅಷ್ಟೆಲ್ಲ ಆಗೈತಿ, 8ನೇ ಸ್ಕೂಲ್ಗೆ ಹೋಗ್ತಾನೆ ಅವ. ನೋಡ್ರಿ, ಹಿಂಗೆಲ್ಲ ಐತಿ ನೋಡ್ರಿ ನಮ್ಮ ಅಕ್ಕನ ಮನೆ. ನೋಡ್ರಿ, ಇದು ಬರ್ತಾಳೆ ಹೋಗಿ. ಈಗ ನೋಡ್ರಿ, ನಮ್ಮ ಅಕ್ಕನ ಮಗಳಕಿ ದೊಡ್ಡಕಿ. ನಮ್ಮ ಅಕ್ಕಗ 2 ಗಂಡಸ್ ಮಕ್ಕಳು, ಅದೊಂದು ಹೆಣ್ಣು ಹುಡುಗಿ ಐತ್ರಿ. ನಾನು 3 ಗಂಡು ಹರ್ದೀನಿ ರೀ. ಅವ್ರ ಬೆಚ್ಚ ಕೂತು ಹಾಸಿಗೆ ಕೂತು ಇದು ಮಾಡ್ಲಕತ್ತಾಡ್ರಿ. ಅವ್ರು ಬೆಳ್ಳುಳ್ಳಿ ಸುಲಿಯಾಕತ್ತಾರೆ ಮಜ್ಜಿಗೆ ಸಾರಿಗೆ. ಅಂದ್ರೆ ಚಿಕ್ಕಮ್ಮ, ನೀ ಮಜ್ಜಿಗೆ ಸಾರು ಮಾಡು, ಹೆಂಗೆ ಮಾಡ್ತಿ? ಅಲ್ಲೆಲ್ಲ ಹಳ್ಳ್ಯಾಗ ಮಾಡ್ತಿಲ್ಲ ಚಿಕ್ಕಮ್ಮ, ಹಂಗೆ ಉಣ್ಬೇಕು ಅನ್ಬೇಕನ್ನ ಭಾಳ ಆಸೆ ಪಟ್ಟಾಡ್ರಿ ನನ್ನ ಮಗಳು. ಆಕಿಗೆ ಮಜ್ಜಿಗೆ ಸಾರು ಮಾಡಿಕೊಡ್ಬೇಕ್ರಿ ನಾನು. ನಮ್ಮ ಅಕ್ಕನೂ ನೋಡ್ರಿ, ಇಲ್ಲೆಲ್ಲ ಉಂಡುಂಡೆಲ್ಲ ಬ್ಯಾಸರ ಆಗೈತಮ್ಮ ನನಗೆ, ನಿನ್ನ ಕೈಯಿಂದ ಅಡುಗೆ ಉಣ್ಬೇಕು ಅನ್ನಕತ್ತಾಡ್ರಿ. ನಮ್ಮ ಅಕ್ಕ ನನ್ನ ಕೈಯಿಂದ ಹಳ್ಳ್ಯಾಗ ಹೆಂಗೆ ಮಾಡ್ತೀವಿ ಗೊತ್ತೈತಲ್ರಿ. ಹಿಂಗೆ ಯಾಕಡ್ರೆ ಏನಾರ ಒಟ್ಟು ಒಂದಿತ್ತು ಒಂದಿಲ್ಲ ಅದೇ ಥರ ಅಡುಗೆ ಭಾಳ ಇಷ್ಟ ರೀ ನಮ್ಮ ಅಕ್ಕಾಗ. ಅಂದ್ರೆ ನಮ್ಮ ಅಕ್ಕನ ಮನೆಯಾಗೆಲ್ಲ ಸಿಸ್ಟಮ್ ಐತ್ರಿ. ಆಕೆ ಉಣ್ಲಾಕ ತನಕ ಅಂತ ಉಣ್ಣಾಕ ಟೇಸ್ಟ್ ಅನ್ಸಲ್ದತ್ರಿ. ನೋಡ್ರಿ, ನಮ್ಮ ಅಕ್ಕನ ಮಗಳು ಯಾಕಂದ್ರೆ ಥಂಡಿ ಎಲ್ಲ ಹಿಡಿದಕ್ಕೆ ಮನ್ಸದ ಮ್ಯಾಗ ಕೂತು ಬೆಳ್ಳುಳ್ಳಿ ಸುಲಿಯಾಕತ್ತಾಡ್ರಿ. ನೋಡ್ರಿ, ನಮ್ಮ ಅಕ್ಕನ ಮಗಳು ಭಾಳ ಇದು ಅದಾಡ್ರಿ. ಥಂಡಿ ಹಿಡ್ಬಿಟ್ಟೈತಂದ್ರಿ. ನೆಲದಾಗೆಲ್ಲ ಕೂತ್ಬಿಟ್ರೆಲ್ಲ ಭಾಳ ಥಂಡಿ ಹಿಡಿತೈತಂತ್ರಿ. ಇಷ್ಟೆಲ್ಲ ಹಿಂಗೈತೆ ನೋಡ್ರಿ. ಅಕ್ಕ ನೋಡಕ್ಕ, ನೋಡಕ್ಕ ನೀನು ಏನಾರು ಮಾತಾಡಕ್ಕ? ಇಷ್ಟ ನೋಡ್ರಿ, ಇಷ್ಟ ಆದ್ರೆ ನೀವು ಒಂದು ಲೈಕ್ ಮಾಡ್ರಿ. ನೋಡ್ರಿ, ನಮ್ಮ ಅಕ್ಕನ ಮಗಳು ಹೆಂಗೆ ನೋಡ್ತಿದ್ದಾಳೆ ನೋಡ್ರಿ. ನಮ್ಮ ಅಕ್ಕ ದಪ್ಪದಾರಿನ ತಿಳುವುದಿಲ್ರಿ, ನಮ್ಮ ತೆಳ್ಳಗದೀನ್ರಿ. ಮುದುಕಿ ಪಾತ್ರ ಜಾಸ್ತಿ ಮಾಡ್ತೀನಿ ನೋಡ್ರಿ. ಈಗ ಹಿಂಗದಿ ನೋಡ್ರಿ ನಾನು. ಮಾಡ್ಬಿಡ್ದಂಗ ಸರಿ. ನಗ್ತಿಲ್ಲಕ್ಕ, ಹೋಗಕ್ಕ ಕಟ್ ಮಾಡಕ್ಕ. ಇಷ್ಟ ಇದು ನೋಡ್ಬೇಕು. ಹಿಂಗೆ ಮಾಡಕತ್ತಿ ನೋಡ್ರಿ. ಮೊಸರಿನ ಪ್ಯಾಕೆಟ್ ತಂದು ನಮ್ಮ ಅಕ್ಕ ಮೊಸರಿನ ಪ್ಯಾಕೆಟ್ ತಂದು ಕೊಟ್ಟಾಳ. ನಮ್ಮ ಫ್ರೆಂಡ್ಸ್ ಹಿಂಗೆ ಮಜ್ಜಿಗೆ ಹಿಂಗೆ ಮಾಡೋದು. ಹಳ್ಳ್ಯಾಗ ಅಂದ್ರೆ ಮಜ್ಜಿಗೆ ಕಡಗೋಲಿಟ್ಟು ಮಜ್ಜಿಗೆ ಮಾಡ್ತಾರ. ಯಾಕಂದ್ರೆ ಅವ್ರನ್ನ ಎಮ್ಮೆ ಕಮ್ಮಿ ಇರ್ತಾವೆ. ನಮ್ಮ ಮಕ್ಕಳ ಇಲ್ಲಿ ಬೆಂಗಳೂರಾಗಿದಾರ, ಏನು ಎಮ್ಮೆ ಇಲ್ಲ ಏನಿಲ್ಲ. ಈಗ ಪ್ಯಾಕೆಟ್ ಮೊಸರಿನ ಪ್ಯಾಕೆಟ್ ಇದೆ ನೋಡ್ರಿ, ಇಲ್ಲಿ ಐತಿ ನೋಡ್ರಿ. ನೋಡ್ರಿ, ಈ ಥರ ಮಾಡ್ಬೇಕ್ರಿ ಮಜ್ಜಿಗೆ. ಈಗ ಈ ಥರ ಮಾಡಿ ಮೊಸರು ತಗೊಂಡು ಈ ಥರ ಮಾಡಿ ಮಜ್ಜಿಗೆ ಅಂತ ಮಾಡ್ಬೇಕ್ರಿ. ಚಲೋ ಆಗ್ತೈತ್ರಿ. ದಿಪ್ಪು ನಮ್ಗೆ ನೀರ್ತಾವ. ಬೆಳ್ಳುಳ್ಳಿ ಜಜ್ಜಿಟ್ಟಾಳಲ್ಲ? ಹಾಂ, ಬೆಳ್ಳುಳ್ಳಿ ಜಜ್ಜಿಟ್ಟಾಳಕ್ಕ ದಿಪ್ಪು. ಹಾಂ, ತಂಬಾವಣಿ ನೀರು ಹಾಕ್ಯಾಕ? ನೀರು ಸ್ವಲ್ಪ ಹಾಕಿ ನೋಡು. ಹಾಂ, ಸಾಕು. ಹಾಂ, ಸಾಕು. ನೋಡ್ರಿ, ಮಸ್ತ್ ಆಗತ್ತೆ ಮಜ್ಜಿಗೆ ಸಾರ. ಹಳ್ಳಿಯನ್ಗೈತೆ ಮಜ್ಜಿಗೆ ಸಾರು ಅಂದ್ರೆ ಮಕ್ಕ ಭಾಳ ಇಷ್ಟ ರೀ. ನಮ್ಮ ಅಕ್ಕನ ಮಕ್ಕಳಿಗೂ ಅಷ್ಟೇ ಇಷ್ಟ.
ಅಂದ್ರೆ ನಮ್ಗೆ ಹಳ್ಳ್ಯಾಗ ತಿನ್ನಾಕ ಮಜ್ಗಿ ಸಾರು ಅಂದ್ರೆ ಅಲ್ಲಿ ಅನ್ಸುತ್ತಾ ಇಲ್ಲೆಲ್ಲ ಭಾಳ ಇಷ್ಟ ರೀ. ಯಾಕಂದ್ರೆ ಮಜ್ಗಿ ಅಂದ್ರೆ ತೀರಾ ಭಾಳ ಖುಷಿ ರೀ ಮಜ್ಜಿಗೆ ಉಣ್ಬೇಕು ಅನ್ನೋದು. ಅಂದ್ರೆ ಇಲ್ಲಿ ಮಜ್ಜಿಗೆ ಸಿಗಲ್ಲ, ಅವೇ ಮೊಸರನ್ನ ತರದ್ರಿ, ಮೊಸರಿನ ಪ್ಯಾಕೆಟ್ ತಂದು ಆ ಥರ ಮಜ್ಜಿಗೆ ಮಾಡಿ ಮಜ್ಜಿಗೆ ಅಂಬ್ರ ಮಾಡೋದು. ಲೆಟ್ರಲ್ಲಿ ಮಾಡಿ ಬೊಗಣ್ತಿಲ್ಲ. ಹಾಂ ಬೊಗಣಿ ತಗೊಂಡು ಬೊಗಣಿ ಅದನ್ನ ತಗೋ. ಆಗೈತೆ ಏನಾದ್ರಾಗ ಎಣ್ಣೆ ಸಾಕು ಮಜ್ಜಿಗೆ ಸಾರಿ. ನೋಡ್ರಿ ಸಾಸಿವೆ ಹಾಕಕತ್ತೀನಿ. ನೋಡ್ರಿ ನಮ್ಮ ಕಡೆ ಸಾಸಿವೆ ದಪ್ಪ ಸಿಗ್ತಾವ, ಇಲ್ಲೆಲ್ಲ ಸಣ್ಣ ಸಾಸಿವೆ ನೋಡ್ರಿ. ಇಲ್ಲ ಇಲ್ಲಿನೂ ಸಿಗುತ್ತ ದಪ್ಪನು. ಈ ಸಣ್ಣ ಯೂಸ್ ಮಾಡ್ತಾರೆ ನಮ್ಮಕ್ಕ. ತಂದ ಆನಂದ ತೊಗೊಂಬಂದಾನಂತಾವ. ಚಲೋ ಜೀರಿಗೆ ಹಾಕ್ತೀನಿ. ಬೆಳ್ಳುಳ್ಳಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಕೊಡ್ಬೇಕು. ಅರ್ಶಿನ ಪುಡಿ ಅವೆಲ್ಲ ಡಬ್ಬಿಗೆ ಹಾಕಿಡ್ಬೇಕೆಲ್ಲ ಖಾಲಿ ಆಗ್ಯದ. ಉಪ್ಪು ಹಾಕಿ. ಹಾಂ ಉಪ್ಪು ನೋಡಿ ಹಿಂಗೆಲ್ಲ ಫ್ರೈ ಮಾಡಬೇಕು. ಮತ್ತೆ ತಲೆಗೆ ಇಷ್ಟ ಹಾಕ್ಲಿ. ಇಲ್ಲ ಅಲ್ಲೇ ಇರಲಿ ಸುರಿ ಬಿಡು. ಮಜ್ಜಿಗೆ ಸಾರು ಮಾಡಿ. ಸ್ವಲ್ಪ ಇದು ಬೆಚ್ಚಗಾಗಬೇಕು. ಅದೇ ಮತ್ತು ಬೆಚ್ಚಗಂತ ಮತ್ತೆ ಹೊಡೆದಿತ್ತಕ್ಕ. ಇಲ್ಲ ಚೂರು ಸಾಕಿಲ್ಲ ನೀರು ಸಾಕು ಸಾಕು ಸಾಕು. ಎರಡು ನೀರು ಹಾಕಿ ಕೆಳಗಡೆ ಶಿಫ್ಟ್ ಬಿಡು. ಅದೊಂದು ಇದೆ ಇದು ಬೊಗಣಿ. ಸಾಕ್ರಿ ಇಷ್ಟೇ ಬಂದ್ ಮಾಡಿಬಿಡ್ತೀನಿ ನೋಡ್ರಿ. ನೋಡಿದ್ರಲ್ರಿ ನಮ್ಮ ತಂಗಿ ಇಡುವೆ ಮಾಡತ್ತಾಳ, ಎಷ್ಟು ಫಾಸ್ಟಾಗಿ ಮಾತಾಡಕತ್ತಾಳ್ರಿ. ನಮಗೆ ಬರಂಗಿಲ್ಲ ನನಗೆ ಇಡುವೆ ಚಂದ ಮಾತಾಡೋದು. ನಮ್ಮ ಸೈಲೆಂಟ್ ಭಾಳ ಜಾಸ್ತಿ ಗಡಬಡ ಜಾಸ್ತಿ ಮಾತಾಡ. ನನಗೆ ಚಂದ ಇಡುವೆ ಮಾಡಬೇಕು, ಚಂದ ಇಡುವೆ ಹಾಕಕ್ಕ ದಿನ 2 ದಿನಕ್ಕೊಂದು ಇಡುವೆ ಹಾಕಂತಾಳ್ರಿ. ಅದಕ್ಕೆ ನೋಡೋಣವ ಇಡುವೆ ಹೆಂಗೆ ಮಾಡ್ತೀವಿ ಮಾಡತ್ತೇಳಿ ಕೈಯಾಗ ಇಡುವೆ ಮಾಡತ್ತ ಫೋನ್ ಕೊಟ್ಟಿನಿ ನೋಡ್ರಿ. ಇಡುವೆ ನಮ್ಮ ತಂಗಿ ಇಡುವೆ ಮಾಡಿದ್ದು ಹೆಂಗಾಗೈತಿ ಹೇಳ್ರಿ ನೀವೇ. ನಾವು ಚಂದಾಗ ಮಾಡಂತಾಳ್ರಿ, ಅದಕ್ಕೆ ನೀನೇ ಮಾಡವ ಅಂತೇಳಿ ಕೊಟ್ಟಿನಿ ನೋಡ್ರಿ ಇವತ್ತು ಫೋನ್ ಕೈಯಾಗ. ಹಂಗೆ ಮಾಡಾಕ್ತಾರ ನೋಡ್ರಿ. ಲೈಕ್ ಅದ್ರ ನಿಮ್ಗೆ ಇದು ಮಾಡ್ರಿ, ಹಿಂಗೆ ಮಾಡಿ ನೋಡ್ರಿ. ಹಳ್ಳಿ ವಾತಾವರಣ ಅಕ್ಕ ಎಲ್ಲ ಸೀಟ್ಯಾಗ ಅದಾರಿ ಅವರು, ನಾವೆಲ್ಲ ಹಳೆ ಇದ್ದವ್ರಿ. ಹಿಂಗೆಲ್ಲ ಮಜ್ಜಿಗೆ ಸಾರು ಮಾಡ್ಯಾಡ್ರಿ. ನಾನು ಸ್ವಲ್ಪ ಅನ್ನ ಸಾರು ಉಣ್ತೀನಿ ರೀ. ಊಟ ಮಾಡಕ್ಕ ನಮ್ಮ ಅಕ್ಕ ಊಟ ಮಾಡಕತ್ತಿದ್ದಾಳ್ರಿ. ಆಕಿ ಮಧ್ಯಾಹ್ನ ಊಟ ಮಾಡಿಲ್ರಿ ನಮ್ಮ ಅಕ್ಕ, ಹಂಗೆ ಹೋಗಿದ್ದಾಳ್ರಿ ಕೆಲ್ಸಕ್ಕೆ. ಇವಾಗ ಹೊಟ್ಟೆ ಹೋಗಿದೆ, ಅದ್ರ ಮಳಿ ತೋರಿಸ್ಕೊಂಬಂದಾಡ್ರಿ. ನೋಡಿ ನಮ್ಮ ಅಕ್ಕ ಮಜ್ಜಿಗೆ ಸಾರು ಹೆಂಗಾಗೈತೆ ಅಂತಾಳೋ ಹೆಂಗಿಲ್ಲ ಬೈತಾಳೋ ಏನಂತಾಳೋ ಗೊತ್ತಿಲ್ಲ. ಆದ್ರೆ ನೋಡಿ ಅಕ್ಕ ಹೆಂಗಾಗಿದೆ ನೋಡು, ಊಟ ಮಾಡು.
ಮಜ್ಜಿಗೆ ಸಾರು ಚಲೋನೇ ಆಗಿರ್ತದೆ ಹುಳಿ ಮೊಸರ ಹುಳಿ ಇರ್ತದಲ್ರಿ ಹಂಗಾಗಿ ಮಜ್ಜಿಗೆ ಸಾರು ಹ್ಯಾಂಗ್ ಮಾಡಿದ್ರೆ ಚಲೋ ಆಗ್ತದೆ ನೋಡ್ರಿ. ನೋಡಿ ನಮ್ಮ ಅಕ್ಕ ಬ್ಯಾಳೆ ಸಾರು ಮಜ್ಜಿಗೆ ಸಾರು ಅಂದ್ರೆ ಅಷ್ಟು ಇಷ್ಟ ರೀ ಅವ್ರಿಗೆ. ನಮ್ಮ ಅಕ್ಕ ವೆರೈಟಿ ಅಡುಗೆ ಮಾಡ್ತಾಳ್ರಿ. ಆ ಥರ ಅಡುಗೆ ಮಾಡಿದ್ರೆ ಈಗ ಇಷ್ಟ ಆಗಲ್ರಿ. ಹಳ್ಳಿ ಕಡೆ ಹೆಂಗೆ ಮಾಡ್ತೀವಿ, ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ. ಅದ್ರ ನಮ್ಮ ಅಕ್ಕಾಗ್ರಿ ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಅಕ್ಕಾಗ ನಾವು ಪುಂಡಿ ಪಲ್ಯದ ಏನು ತಂದಿಲ್ರಿ ಬರುವತ್ನಾಗ. ಸಡನ್ಲಿ ಹಂಗೆ ಬಂದಿವ್ರಿ ನಾವು. ಬಾಕ್ಸ್ನೇ ರೊಟ್ಟಿ ಎಲ್ಲ ಹೋಳಿಗೆ ಎಲ್ಲ ಮಾಡಿಟ್ಟು ಹಂಗೆ ಬಂದಿದ್ದೀನಿ ನಾ. ಬಸ್ ಟೈಮ್ ಆಯ್ತು ರೀ. ಬಸ್ಸಿಗೆ ಬರುವತ್ನಾಗ ಅದನ್ನ ನೆನಪರ ಹಂಗೆ ಬಿಟ್ಟಿದ್ದೀವಿ. ನಮ್ಮ ಅಕ್ಕಾಗ ಪುಂಡಿ ಪಲ್ಯ ನೀವು ಬ್ಯಾಳೆ ಸಾರು ಅದು ಎಲ್ಲ ಥರ ಹಾಕ್ಬೇಕು. ಇದೇನು ಮಜ್ಜಿಗೆ ಸಾರು ಮಜ್ಜಿಗೆ ಅನ್ನ ಮೊಸರು ಉಣ್ತೇವಲ್ರಿ ಅದ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಮಜ್ಜಿಗೆ ಸಾರು ಚಲೋ ಹಾಕದ ಚಲೋ. ಹೆಂಗೆ ಮಾಡೋದು ಚಲೋ ಅಂತಿಲ್ಲಕ್ಕ ನೀನು. ಹೆಂಗೆ ಆಗೈತಿ ಹೇಳಕ್ಕ ಕರೆಕ್ಟಾಗಿ ಹೇಳ್ತೀನಿ. ಚಲೋ ಆಗೈತಕ್ಕ ಹಿಂಗಾಗೈತೆ ಅಂತ ನೋಡಿ. ಚಲೋ ಆಗೈತೆ ನೋಡ್ರಿ. ಅನ್ನ ಸಾರು ತಿಂತೀವಿ ಬಿಸಿ ಅನ್ನ ಹಿಂಗೆ ಮಾಡ್ಯಾರ ನೋಡ್ರಿ. ಇಡುವೆ ಇವತ್ತು ನಮ್ಮ ತಂಗಿಕಾಯಿ ಕೊಟ್ಟಿನ್ರಿ. ಈ ಥರ ಮಾಡ್ಬೇಕಕ್ಕ ಇಡುವೆ ಮಾಡೋದಲ್ಲ ನೋಡ್ರಿ. ನಮ್ಮ ಮನೆಯವ್ರು ಬಂದರು ಹಂಗೆ ಎಲ್ಲ ಮಕ್ಕಳಿಗೆ ಎಲ್ಲ ತೊಗೊಂಡು ಇಡುವೆ ಮಾಡಕ್ಕೆ ಅಂತಾರೆ. ನಮ್ಮ ಮನೆಗೆ ಯಾರು ಇಡುವೆ ಮಾಡಕ್ಕೆ ಕಾಣಿಸ್ಕೊಳ್ಳೋಂಗಿಲ್ಲ ಅಂತಾರೆ. ಏನು ಮಾಡಿದ್ರೆ ಹಂಗಾಗಿ ನಾಚ್ಕೋತಾರೆ ನಮ್ಮ ಮಾಮ. ಕಾಣಿಸ್ಕೊಳ್ಳಲ್ಲ ನಮ್ಮ ಮಕ್ಕಳು ನಾವಲ್ಲಿ ನೀವಲ್ಲಿ ಅಂತಾರೆ. ಅದಕ್ಕೆ ನಾವು ಬೇಗನೆ ಮಾಡ್ಬೇಕಕ್ಕದಲ್ರಿ. ಅದಕ್ಕೆ ಬೇಸರ ಆಗಿಬಿಡ್ತದೆ ಅನಿಸುತ್ತೆ ಇಡುವೆ ಮಾಡ್ಬೇಕಾದ್ರೆ. ಅದಕ್ಕೆ ಮಾಡಿದೆ ಆಗಲ್ಲ ಅನಿಸುತ್ತೆ. ನೋಡುವ ನೀನೇ ಮಾಡಿ ಹ್ಯಾಂಗೆ ಮಾಡ್ತಾ ಕೊಡ್ತೀನಿ ನೋಡ್ರಿ ಇವತ್ತು. ನೋಡಿ ನಮ್ಮ ಮಕ್ಕಳು ನಾನು ಹೇಳಿದ್ರು ನಮ್ಮ ಅಕ್ಕ ನಮ್ಮ ಅಂತಾಡ್ರಿ. ಅಂದ್ರೆ ಮನ್ಯಾಗ ನಮ್ಮ ಮಾಮಾರು ಬರೋದಿಲ್ರಿ. ಇಡೋದಾಗ ಬರಾಕ ಒಲ್ಲೆ ಅಂತಾರ್ರಿ ಅವರು. ನಾಚ್ಕೋತಾರೆ ಅವ್ರು ಭಾಳ. ನಮ್ಮ ಅಕ್ಕನ ಮಕ್ಕಳನ್ನು ಬರೋದಿಲ್ರಿ ಅವರು. ನಮ್ಮ ಅಕ್ಕ ಒಬ್ಬಕಿನೇ ಮಾಡೋದಕ್ಕೆ ಒಂಥರ ಬೇಸರ ಆಗುತ್ತವ ಅಂತಾಡ್ರಿ. ಅದಕ್ಕೆ ಕೆಲ್ಸಕ್ಕೆ ಇಷ್ಟು ಹೋಗಿ ಬರ್ತಾಳ್ರಿ. ನೋಡಿದ್ರಲ್ರಿ ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ಇಡುವೆ ಇಲ್ಲಿಗೆ ಮುಗಿಸ್ತೇವ್ರಿ.